evacuated and it was very scary. ಸ್ನೇಹಿತರೆ, ಇಡೀ ದೇಶ ಯುದ್ಧದಲ್ಲಿ ಮುಳುಗಿರಬೇಕಾದ್ರೆ ಕ್ರಿಕೆಟ್ನಲ್ಲಿ ಮುಂದುವರಿಯೋದು ಒಳ್ಳೆಯದಲ್ಲ ಅಂತ BCCI ಅಧಿಕಾರಿಯೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈಗಾಗಲೇ ಕೋಲ್ಕತ್ತಾದಲ್ಲಿ ಮೇ 25ರಂದು ಮುಕ್ತಾಯಗೊಳ್ಳಬೇಕಿದ್ದಂಥ ಲೀಗನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. IPL ಅನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಇಡೀ ದೇಶ ಆತಂಕದಲ್ಲಿದೆ. ಭಾರತದ ಸದ್ಯದ ಪರಿಸ್ಥಿತಿ ಏನಾಗಬಹುದು ಅನ್ನೋ ಗೊಂದಲದಲ್ಲಿದೆ. ಜೊತೆಗೆ ಬಹಳಷ್ಟು ಜನ ಯುದ್ಧೋತ್ಸಾಹದಲ್ಲಿದ್ದರೂ ಕೂಡ ಗಡಿಯಲ್ಲಿ ನಮ್ಮ ಸೈನಿಕರ ಪ್ರಾಣಕ್ಕೆ ಏನಾಗಬಹುದು ಅನ್ನೋ ಆತಂಕ ಮತ್ತು ಗೊಂದಲ, ಜೊತೆಗೆ ಒಂದಿಷ್ಟು ಟೆನ್ಷನ್ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಸ್ನೇಹಿತರೆ, ನಿನ್ನೆ ಧರ್ಮಶಾಲಾದಲ್ಲಿ ನಡೆದಂಥ ಮ್ಯಾಚ್ ನಿಮಗೆಲ್ಲ ಗೊತ್ತಿರ್ಬೋದು. ಹಿಮಾಚಲ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನದಲ್ಲಿ ಆರಂಭವಾದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ನಿರ್ಣಾಯಕ ಪಂದ್ಯ ಅದು ಕಾರಣಾಂತರಗಳಿಂದ ರದ್ದಾಯಿತು. ಅದನ್ನು ಮ್ಯಾಚನ್ನು ರದ್ದು ಮಾಡಲಿಕ್ಕೂ ಕೂಡ ಆರಂಭದಲ್ಲಿ ವಿದ್ಯುತ್ ವ್ಯತ್ಯಯ ಅನ್ನೋ ಕಾರಣವನ್ನು ಕೊಡಲಾಯಿತು. ಎಲ್ಲರೂ ಕೂಡ ಅನೇಕರು ಅದೇ ರೀತಿಯಾಗಿ ಭಾವಿಸಿದರು. ಆದರೆ ಬಳಿಕ ಗೊತ್ತಾಗಿದ್ದು ಅದು ಈ ಸಂಭಾವ್ಯ ದಾಳಿಯ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಾಕಿಸ್ತಾನ ಅಲ್ಲಿ ದಾಳಿ ಮಾಡಬಹುದು ಅನ್ನೋ ಮುನ್ನೆಚ್ಚರಿಕೆಯ ಕ್ರಮವಾಗಿ ಆ ಮ್ಯಾಚನ್ನು ರದ್ದು ಮಾಡಲಾಗಿದೆ ಅನ್ನೋ ಮಾಹಿತಿ ತದನಂತರ ತಿಳಿದು ಬಂತು. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಆ ಸಮಯದಲ್ಲಿ ನಟರಾಜನ್ ಬೌಲಿಂಗ್ನಲ್ಲಿ ಪ್ರಿಯಾಂಶ್ ಆರ್ಯ ವಿಕೆಟ್ ಒಪ್ಪಿಸಿ ಹೊರ ನಡೆದರು. ಬಳಿಕ ನಾಯಕರಾಗಿದ್ದಂಥ ಶ್ರೇಯಸ್ ಅಯ್ಯರ್ ಅವರು ಕ್ರೀಸ್ಗೆ ಬಂದ ವೇಳೆ ಮೈದಾನದಲ್ಲಿ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಆ ವೇಳೆ ಮೈದಾನದಲ್ಲಿ ಅಳವಡಿಸಲಾಗಿದ್ದಂಥ ಒಂದು 4 ಫ್ಲಡ್ಗಳ ಪೈಕಿ 3 ಕೈ ಕೊಟ್ಟವು. ಸುಮಾರು ಹೊತ್ತು ಕಳೆದರೂ ಕರೆಂಟ್ ಬರಲಿಲ್ಲ. ಹಾಗಾಗಿ ಈ ಮ್ಯಾಚನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಕಾರಣವನ್ನು ಕೊಟ್ಟು ಅಲ್ಲಿದ್ದಂಥ ಪ್ರೇಕ್ಷಕರನ್ನ ಹೊರಗೆ ಕಳಿಸುವ ಪ್ರಯತ್ನವನ್ನು ಮಾಡಲಾಯಿತು ಅನ್ನೋ ಸುದ್ದಿಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ವು. ಒಂದು ವಿಡಿಯೋವನ್ನು ಅಲ್ಲಿದ್ದಂಥ ಒಬ್ಬ ವಿದೇಶಿ ಮಹಿಳೆ ವಿಡಿಯೋವನ್ನು ಮಾಡಿ ತಮ್ಮ ಆತಂಕವನ್ನು ಹೊರಹಾಕಿದ್ದಾರೆ. ಆ ಸದ್ಯದ ಪರಿಸ್ಥಿತಿ ಆ ಕ್ಷಣದಲ್ಲಿ ಹೇಗಿತ್ತು ಅಂತ. ಎಲ್ಲೋ ಒಂದು ಕಡೆ ಬಾಂಬ್ನ ಸಪ್ಪಳ ಕೇಳಿಸ್ತಾ ಇದೆ. ಪಾಕಿಸ್ತಾನದಿಂದ ದಾಳಿ ನಿಶ್ಚಿತವಾಗಿಯೂ ಸ್ಟೇಡಿಯಂ ಮೇಲೆ ಆಗಲಿದೆ ಅನ್ನೋ ಆತಂಕದಲ್ಲೇ ಆ ಮಹಿಳೆ ಆ ಸ್ಟೇಡಿಯಂದ ಹೊರಗೆ ಬರ್ತಾ ಮಾತನಾಡ್ತಾ ತಮ್ಮ ವಿಡಿಯೋವನ್ನು ಹರಿಬಿಟ್ರು. ಅದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದು ವಿದ್ಯುತ್ ವ್ಯತ್ಯಯದಿಂದ ಮ್ಯಾಚನ್ನು ರದ್ದು ಮಾಡಿದ್ದಲ್ಲ, ಪಾಕಿಸ್ತಾನ ಸಂಭಾವ್ಯ ದಾಳಿ ಮಾಡಬಹುದು ಅನ್ನೋ ಮುಂಜಾಗ್ರತೆಯನ್ನು ವಹಿಸಿಕೊಂಡು ಮುನ್ನೆಚ್ಚರಿಕೆ ಕ್ರಮದಿಂದ ಹೀಗಾಗಿ ಅಲ್ಲಿನ ಪ್ರೇಕ್ಷಕರನ್ನ ಹೊರ ಕಳಿಸಲಾಯಿತು ಅಂತ ಎಲ್ರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ. ಸ್ನೇಹಿತರೆ, ಕ್ರೀಡಾಂಗಣದಲ್ಲಿ ಇರೋರಿಗೆ ಇದ್ರ ಯಾವುದರ ಅರಿವು ಕೂಡ ಇರಲಿಲ್ಲ. ಮ್ಯಾಚನ್ನು ಎಂಜಾಯ್ ಮಾಡ್ತಾಯಿದ್ರು. ಆದರೆ ಸದ್ಯ ಈಗ BCCI ಅನೌನ್ಸ್ ಕೂಡ ಮಾಡಿದೆ, ಮುಂದೆ ಯಾವ ಮ್ಯಾಚು ಕೂಡ ನಡೆಯೋದಿಲ್ಲ. ಇಡೀ ಭಾರತ IPLನಲ್ಲಿ ಮುಳುಗು ಹೋಗಿತ್ತು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಕ್ರೀಡಾಭಿಮಾನಿಗಳು ಆ ಮಟ್ಟಿಗೆ ಎಂಜಾಯ್ ಮಾಡ್ತಾಯಿದ್ರು. ಆದರೆ ಸದ್ಯ ನಾವೆಲ್ಲರೂ ಕೂಡ ಎಂಜಾಯ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಭಯಾನಕವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಒಂದು ಕಡೆ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಲಿಕ್ಕೆ ಭಾರತದ ರಕ್ಷಣಾ ಪಡೆಗಳು ಸಜ್ಜಾಗಿ ಬಿಟ್ಟಿವೆ, ತಿರುಗೇಟನ್ನು ಕೊಡ್ತಾ ಇದ್ದಾವೆ. ಪಾಕಿಸ್ತಾನದ ಅನೇಕ ನಗರಗಳ ಮೇಲೆಯೂ ಕೂಡ ದಾಳಿಗೆ ಮುಂದಾಗ್ತಾ ಇರೋದು. ಸ್ನೇಹಿತರು, ಒಂದು ಕಡೆ ನಿನ್ನೆ ನಡೆದಂತಹ ಮ್ಯಾಚ್ ಇದೆ. ಧರ್ಮಶಾಲದ ಕ್ರೀಡಾಂಗಣದಲ್ಲಿ ನಡೆದಂಥ ಮ್ಯಾಚ್ನಲ್ಲಿ ಒಬ್ಬ ಯುವತಿ ಆ ವಿಡಿಯೋ ಮಾಡ್ತಾ ನನಗೆ ಕಣ್ಣೀರು ಬರ್ತಾಯಿಲ್ಲ, ಆದರೆ ಆಘಾತಕ್ಕೊಳಗಾಗಿಬಿಟ್ಟಿದ್ದೀನಿ ಅಂತ ಹೇಳಿ ತನ್ನ ಆತಂಕವನ್ನು ಹೊರ ಹಾಕ್ತಾ ಇರೋದನ್ನು ನೋಡಿದ್ರೆ ಮುಂದೆ ನಡೀತಾ ಇರ್ತಕ್ಕಂಥ ಪಂದ್ಯಗಳು, ಆ ಸ್ಟೇಡಿಯಂನಲ್ಲಿರ್ತಕ್ಕಂಥ ವಿದೇಶಿ ಆಟಗಾರರ ಪರಿಸ್ಥಿತಿ, ಅವರಿಗೆ ಭದ್ರತೆಯನ್ನು ಕಲ್ಪಿಸುವ ವಿಚಾರವಾಗಿ, ಜೊತೆಗೆ ವಿದೇಶಿ ಆಟಗಾರರು ಕೂಡ ಆತಂಕಕ್ಕೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಅವರ ಸುರಕ್ಷತೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಮೇ 9ರಂದು ನಡೆದಂಥ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡು ಈ IPLನ ಈಗಾಗಲೇ ರದ್ದು ಮಾಡಲಾಗಿರೋದು. ಅನೇಕರಿಗೆ ಇದೊಂದು ನಿರಾಸೆಯಾದರೂ ಕೂಡ ತಮ್ಮ ಭಾರತವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಇದೇ ಪಾಕಿಸ್ತಾನಕ್ಕೆ, ನೀಚ ಕ್ರಿಮಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂದರೆ ನಮ್ಮ ಮಿಲಿಟರಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೋರಬೇಕು ಅಂದರೆ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಸದ್ಯ ಈಗಾಗಲೇ ವಿದೇಶಿ ಆಟಗಾರರು ಸ್ವಲ್ಪ ಆತಂಕಕ್ಕೆ ಈಡಾಗಿಬಿಟ್ಟಿದ್ರು. ಈ ನಿರ್ಧಾರದಿಂದ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ಗೆ ಜಾರಿಬಿಟ್ಟಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡದ ಆಟಗಾರರು ಈಗಾಗಲೇ ಧರ್ಮಶಾಲದಿಂದ ರಾಷ್ಟ್ರ ರಾಜಧಾನಿಯನ್ನು ತಲುಪಿದ್ದಾರೆ. ಇನ್ನು ಮುಂದಿನ ನಿರ್ಧಾರವೇನು, ಅವ್ರನ್ನ ತಮ್ಮ ತಮ್ಮ ದೇಶಗಳಿಗೆ ತಲುಪಿಸುವ ಕೆಲಸವೂ ಕೂಡ ಈಗಾಗಲೇ ನಡೀತಾ ಇದೆ. ಸ್ನೇಹಿತರೆ, ಇದೇ ಶುಕ್ರವಾರ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಕೂಡ ಪಂದ್ಯಕ್ಕಾಗಿ ಲಕ್ನೋನಲ್ಲಿದ್ದರು. ಈ ಪಂದ್ಯವನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. IPLನ್ನು ಸ್ಥಗಿತಗೊಳಿಸುವ ಸಮಯದಲ್ಲಿ ಈಗಾಗಲೇ ಒಟ್ಟು
12 ಲೀಗ್ ಪಂದ್ಯಗಳು ಮತ್ತು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಫೈನಲ್ ಸೇರಿದಂತೆ ಒಟ್ಟಾರೆಯಾಗಿ 4 ನಾಕೌಟ್ ಪಂದ್ಯಗಳು ಬಾಕಿ ಉಳಿದಿದ್ದವು. ಆದರೆ ಗೃಹ ಇಲಾಖೆಯ ಸೂಚನೆ ಮೇರೆಗೆ ಶುಕ್ರವಾರ ನಡೆದಂಥ ಒಂದು ಸಭೆಯಲ್ಲಿ ಈ ಥರದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿರ್ತಕ್ಕಂಥ ಸಮಯದಲ್ಲಿ IPL ಕ್ರಿಕೆಟ್ ಮತ್ತು ಯಾವುದೇ ಟೂರ್ನಿ ನಡೆಯೋದು ಸೂಕ್ತವಲ್ಲ. ಭದ್ರತಾ ನಿಟ್ಟಿನಲ್ಲೂ ಕೂಡ ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥ ಭಾಳಷ್ಟು ಸ್ಟಾರ್ ಆಟಗಾರರು ಇದ್ದಾರೆ ಮತ್ತು ವಿದೇಶಿ ಆಟಗಾರರು ಕೂಡ ಇಡೀ ಭಾರತದಲ್ಲಿದ್ದಾರೆ. ಎಲ್ಲ ಸ್ಟೇಡಿಯಂಗಳಲ್ಲೂ ಕೂಡ ತಮ್ಮ ನೆಟ್ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದರು. ಆದರೆ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಅಭಿಮಾನಿಗಳು ಫ್ರಾಂಚೈಸಿಗಳ ಹಿತದೃಷ್ಟಿಯಿಂದ ಈ ಕ್ರಮವನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತ ಹೇಳಿ BCCI ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಗುರುವಾರ ಕರೆದಿದ್ದಂಥ ತುರ್ತು ಸಭೆಯಲ್ಲಿ BCCI ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯಾವಳಿಯನ್ನು ರದ್ದು ಮಾಡ್ತು. ಇದೀಗ ಇಡೀ ಟೂರ್ನಿಯನ್ನೇ ರದ್ದು ಮಾಡ್ತಾ ಇದೆ. ಆದರೆ ಬಹಳಷ್ಟು ಜನರಿಗೆ ಒಂದಿಷ್ಟು ಅನುಮಾನವೂ ಕೂಡ ಇದೆ. ಅಂದರೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಈ ಆಟಗಾರರ ಸಂಬಳಕ್ಕೆ ಕತ್ತರಿ ಬೀಳುತ್ತಾ ಅನ್ನೋ ಅನುಮಾನ ಕೆಲವೊಂದು ಕಡೆ ಕ್ರಿಕೆಟ್ ಅಭಿಮಾನಿಗಳಲ್ಲೂ ಕೂಡ ಮನೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ವಿಚಾರವನ್ನು ತಿಳಿಸೋ ಪ್ರಯತ್ನ. ಈ IPL ಅರ್ಧಕ್ಕೆ ನಿಂತರೂ ಕೂಡ ಆಟಗಾರರ ವೇತನದಲ್ಲಿ ಅವರ ಸ್ಯಾಲ್ರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆಟಗಾರರಿಗೆ ಸಿಗಬೇಕಾಗಿದ್ದಂಥ ಪೂರ್ಣ ಸಂಬಳ ಸಿಗುತ್ತೆ. ಆದರೆ IPL ಒಂದು ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಏನು ಅಂದರೆ ಒಬ್ಬ ಆಟಗಾರನ ಇಡೀ ಸೀಸನ್ಗೆ ಏನಾದರೂ ಆತ ಲಭ್ಯ ಇದ್ದರೆ ಅಂಥವರ ಸ್ಯಾಲ್ರಿಯನ್ನು ಕಡ್ಡಾಯವಾಗಿ ಪೇಮೆಂಟ್ ಮಾಡಲಾಗುತ್ತೆ. ಆದರೆ ಯಾರಾದರೂ ಈ ಗಾಯದಿಂದಾಗಿ ಅರ್ಧದಲ್ಲೇ ಏನಾದರೂ ವಾಪಸ್ಸಾಗಿದ್ದರೆ ಅವರ ಸ್ಯಾಲ್ರಿಯಲ್ಲಿ ಒಂದಿಷ್ಟು ಕಡಿತ ಆಗುತ್ತೆ. ಅವ್ರ ಸ್ಯಾಲ್ರಿಯಲ್ಲಿ ಒಂದಿಷ್ಟು ಕಟ್ ಮಾಡಲಾಗತ್ತೆ ಅಮೌಂಟನ್ನು. ಇನ್ನು ಈ IPL 2025 ಆರಂಭಕ್ಕೂ ಮೊದಲು ಇದೇ ಮೊದಲ ಬಾರಿಗೆ BCCI ವೇತನದ ಜೊತೆಗೆ ಅವರ ಸಂಪೂರ್ಣ ಸ್ಯಾಲ್ರಿ ಜೊತೆಗೆ ಇವತ್ತಿನ ಮ್ಯಾಚ್ ಈ ಪಂದ್ಯಕ್ಕೆ ಮತ್ತು ಎಕ್ಸ್ಟ್ರಾ ಶುಲ್ಕವನ್ನು ನೀಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಅಂದರೆ ಈ ಪ್ಲೇ 11ನಲ್ಲಿ ಆಡ್ತಾರಲ್ವ, ಇವತ್ತಿನ ಮ್ಯಾಚ್ ನಡೀತಾ ಇದೆ ಅಂದರೆ ಪ್ಲೇ 11ನಲ್ಲಿ ಇರ್ತಾರಲ್ವ, ಆ ಸ್ಥಾನ ಪಡೆದಂಥ ಆಟಗಾರರಿಗೆ ಮತ್ತು ಇಂಪ್ಯಾಕ್ಟ್ ಆಗಿ ಆಟಗಾರರು ಆ ಮ್ಯಾಚ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬರ್ತಾರಲ್ವ, ಅವರಿಗೆ ಆ ಪಂದ್ಯಕ್ಕೆ ಅವತ್ತು ನಡೀತಕ್ಕಂಥ ಪಂದ್ಯಕ್ಕೆ ಟಾಪ್ 11ನಲ್ಲಿ ಇರ್ತಕ್ಕಂಥ ಆಟಗಾರರಿಗೆ ತಲಾ 7.5 ಲಕ್ಷ ರೂಪಾಯಿಗಳ ಪಂದ್ಯ ಶುಲ್ಕ ನೀಡಲಾಗ್ತಾ ಇತ್ತು. ಈ ಹಣವನ್ನು ಕೂಡ ಆಟಗಾರರ ಸಂಬಳದ ಜೊತೆಗೆ ಕೊಡಲಾಗ್ತಾಯಿತ್ತು. ಆದರೆ ಇದೀಗ ಲೀಗನ್ನು ಮಧ್ಯದಲ್ಲೇ ರದ್ದುಪಡಿಸಿದ ಕಾರಣ ಇವತ್ತಿನ ಮ್ಯಾಚ್ ಪಂದ್ಯ ಶುಲ್ಕ ಏನಿರುತ್ತೆ, ಇನ್ನು ನಡೀತಾ ಇರತಕ್ಕಂಥ ಪಂದ್ಯ ಶುಲ್ಕ ಏನಿರುತ್ತೋ ಅದು ಕಟ್ಟಾಗುತ್ತೆ. ಇಲ್ಲಿಯವರೆಗಿನ ಪಂದ್ಯಗಳಲ್ಲಿ ಆಡಿದ ಆಟಗಾರರಿಗೆ ಆ ಶುಲ್ಕವನ್ನು ನೀಡಲಾಗುತ್ತೆ ಅನ್ನೋ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಇನ್ನು ಮೇ 25 ಫೈನಲ್ ಪಂದ್ಯ ಇತ್ತು. ಆಟಗಾರರ ಭದ್ರತಾ ದೃಷ್ಟಿಯಿಂದ ಇಡೀ ಟೂರ್ನಿಯನ್ನು ರದ್ದುಪಡಿಸಿದ ಕಾರಣ ಈ ಬಾರಿಯ IPL ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ ಏನೇ ಆಗಲಿ ಒಂದು IPL ನಡೆಯುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡಿದ್ಮೇಲೆ BCCI ಮುಂದೆ ನಡೀತಾ ಇರ್ತಕ್ಕಂಥ ಟೂರ್ನಿಗಳು ಅಥವಾ ಅನ್ಯ ದೇಶಗಳೊಂದಿಗೆ ನಡೀತಾ ಇರ್ತಕ್ಕಂಥ ಟೂರ್ನಿಗಳು ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಲಾಗುತ್ತೆ. ಮಳೆ ಆಗಿರ್ಬೋದು, ವಾತಾವರಣದ ಆಧಾರದ ಮೇಲೆ ಈ 2 ತಿಂಗಳುಗಳನ್ನು ಗಮನದಲ್ಲಿಟ್ಕೊಂಡೇ ನಿಗದಿ ಮಾಡಲಾಗಿರುತ್ತೆ. ಇದು ಪಾಕಿಸ್ತಾನ ಮತ್ತು ಭಾರತ ನಡುವಿನ ಈ ಯುದ್ಧದ ಭೀತಿಯಿಂದಾಗಿ ಇದು ಎಲ್ಲಿಯವರೆಗೂ ಹೋಗುತ್ತೋ ಗೊತ್ತಿಲ್ಲ. ಸದ್ಯ ಈಗ ಒಂದು 10 ದಿನಗಳ ಕಾಲ ಮುಂದೂಡಲಾಗಿದೆ ಅನ್ನಂತೆ. ಜೊತೆಗೆ ಅದಾದ ನಂತರ ಆ ಮ್ಯಾಚ್ ಶೆಡ್ಯೂಲ್ನ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ಅದಾದ ಮೇಲೆ ಒಂದು ಡೇಟನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ನಮಗನ್ಸುತ್ತೆ ಇದು ಬಹುತೇಕ ಈ IPL ರದ್ದು ಅಂತ ಅನಿಸುತ್ತೆ. ಯಾಕೆಂದರೆ ಈ ಬಾರಿ RCB ಪಾಯಿಂಟ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿತ್ತು. ಈ ಬಾರಿ ಗೆಲ್ಲುತ್ತೆ ಅನ್ನೋ ಕನಸು ಕೂಡ ಇತ್ತು. 18 ವರ್ಷಗಳ ಕಪ್ ಗೆಲ್ಲುವ ಕನಸು ಈ ಬಾರಿ ನನಸಾಗುತ್ತೆ ಅನ್ನೋದಿತ್ತು. ಅದು ಕೂಡ ಈಗ ಅಭಿಮಾನಿಗಳ ಕನಸಿಗೆ ತಣ್ಣೀರು ಎರಚಿದಂತ ಆಗಿಬಿಟ್ಟಿದೆ. ಆದರೆ ದೇಶ ಫಸ್ಟು, ಅದಾದಮೇಲೆ ಏನೇ ಇದ್ದರೂ ಕೂಡ. ಹಾಗಾಗಿ ನಮ್ಮ ದೇಶದ ಹಿತದೃಷ್ಟಿಯಿಂದ ಯಾರ ಖುಷಿಯೇ ಇರಲಿ, ಯಾರ ಕನಸುಗಳೇ ಇರಲಿ, ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಮ್ಮ ದೇಶದ ಹಿತದೃಷ್ಟಿಯಿಂದ ನಾವು ಅದರ ಪರವಾಗಿ ನಿಲ್ಲಬೇಕಾಗತ್ತೆ. ಹಾಗಾಗಿ ನಮ್ಮ ಭಾರತೀಯ ಆಟಗಾರರು ಸೇರಿದಂತೆ ವಿದೇಶಿ ಆಟಗಾರರು ಕೂಡ ಇದನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಲೇಬೇಕಾಗತ್ತೆ. ನೋಡೋಣ ಏನಾಗಬಹುದು ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ, ಮುಂದಿನ ಬದಲಾವಣೆಗಳೊಂದಿಗೆ ಏನೆಲ್ಲ ಚೇಂಜಸ್ ಆಗಬಹುದು ಅನ್ನೋದರೊಂದಿಗೆ ಇನ್ನೊಂದಿಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.